ಇವರಿಬ್ರು ಮದುವೆ ಆಗಿ 3-4 ವರ್ಷ ಆಗಿತ್ತು. ಸುಖ ಸಂಸಾರಕ್ಕೆ ಒಂದು ಮಗುನೂ ಹುಟ್ಟಿತ್ತು. ಆದರೆ ಇತ್ತೀಚೆಗೆ ಹಳೆ ಗೆಳೆಯನ ಸಂಘಕ್ಕೆ ಬಿದ್ದವಳು ಗಂಡನಿಗೆ ಚಟ್ಟ ಕಟ್ಟಿದಾಳೆ. ಸೈನಿಕನ ಜೊತೆ ಸೇರ್ಕೊಂಡು ಅಮಾಯಕ ಗಂಡನ ಹೆಣ ಉರುಳಿಸಿದಾಳೆ. ನಿದ್ದೆ ಮಾತ್ರೆ ಹಾಕಿ ಅವನಿಗೆ 8 ಹಾಕಾಡ್ರಿ, ನನಗೆ 4 ಹಾಕಾಡ್ರಿ. ಕಾರಣ ಯಾಕ ಹುಡುಗನ ಜೊತೆ ಅಫೇರ್ ಇದ್ದಿದ್ದು ಅಂದ್ರಿ. ಆಮೇಲೆ ನಮ್ಮ ತಮ್ಮನ ಹೆಸರಲ್ಲಿ ಇದ್ದ ಪ್ರಾಪರ್ಟಿ ಕಟ್ಕೊಂಡ ಗಂಡನಿಗೆ ಕೈ ಕೊಟ್ಟು ಆಡ್ತಿದ್ದಳು ಡೆಂಗ್ರಿ ಬಿಲ್ಲಿ ಆಟ. ಮಿಲ್ಟ್ರಿ ಮಾಮನ ಮೋಹ ಗಂಡನಿಗೆ ಕಟ್ಟಿದಳು ಚಟ್ಟ. ಮಳ್ಳಿ ಮಳ್ಳಿ ಮಿಂಚುಳ್ಳಿ ಅಂದ್ರೆ ಇವಳೊಂಥರ ನುಲಿದಾಡು ನಾಗವಲ್ಲಿ. ಯಾಕಂದ್ರೆ ಮೀನಿನ ಹೆಜ್ಜೆಯನ್ನಾದ್ರೂ ಕಂಡು ಹಿಡಿಯಬಹುದು, ಆದ್ರೆ ಇಂಥ ನುಲಿದಾಡೋ ಲಲನಾಮಣಿಗಳ ಮನಸ್ಸು ಅರಿಯೋದಕ್ಕಾಗಲ್ಲ. ಗಂಡ ಮಕ್ಕಳು ಇರ್ತಾರೆ, ಸತಿ ಸುಲೋಚನೆಯಂತೆ ಪೋಸ್ ಕೊಡ್ತಾರೆ, ಆದ್ರೆ ಒಳಗೊಳಗೆ ಮಾಡಬಾರದನ್ನ ಮಾಡಿ ಮುಗಿಸ್ತಾರೆ. ಇವಳು ಮಾಡಿದ್ದು ಕೂಡ ಇಂಥದ್ದೇ ನಾಲಾಯಕ ಕೆಲಸ. ಕಟ್ಟುಮಸ್ತಾಗಿದ್ದ ಗಂಡನಿಗೆ ಗೋಲೆ ಹೊಡೆದವಳು ಮಿಲ್ಟ್ರಿ ಮಾಮನ ಹಿಂದೆ ಬಿದ್ದು ತಾಳಿ ಕಟ್ಟಿದವನಿಗೆ ಚಟ್ಟ ಕಟ್ಟಿದ್ದಾಳೆ. ನಿದ್ದೆಗೆ ಜಾರಿದ್ದ ಗಂಡನ ಕಥೆ ಮುಗಿಸಿ ಹಾಯಾಗಿ ಓಡಾಡುತ್ತಿದ್ದವಳು 2 ತಿಂಗಳ ನಂತರ ಬಲೆಗೆ ಬಿದ್ದಿದ್ದಾಳೆ. ರಂಗ್ ಬಿರಂಗಿ ಆಂಟಿಯ ಕಳ್ಳಾಟ ಕಂಡು ಇಡೀ ಊರಿನವರೇ ದಂಗಾಗಿ ಹೋಗಿದ್ದಾರೆ. ಇವಳೇ ನೋಡಿ ಕಟ್ಕೊಂಡ ಗಂಡನಿಗೆ ಚಟ್ಟ ಕಟ್ಟಿದ ಚಿತ್ತಚಂಚಲೆ. ಹೆಸರು ಭಾಗ್ಯಶ್ರೀ ಅಂತ. 3-4 ವರ್ಷದ ಹಿಂದೆ ವಿಜಯಪುರ ಜಿಲ್ಲೆಯ ಇಂಡಿ ಮೂಲದ ಅರುಣ್ ಕುಮಾರ್ ಬಡಿಗೇರ್ ಅನ್ನೋನನ್ನ ಮದುವೆ ಆಗಿದ್ಲು. ಗಂಡ ಬಡಗಿ ಕೆಲಸ ಮಾಡಿಕೊಂಡಿದ್ರೆ ಈಕೆ ಮಾತ್ರ ಡಿಂಗು ಡಾಂಗು ಮಾಡಿಕೊಂಡು ತಿರುಗಾಡುತ್ತಿದ್ಲು. ಇವರಿಬ್ಬರ ದಾಂಪತ್ಯದ ಫಲವಾಗಿ ಒಂದು ಮುದ್ದಾದ ಮಗುವೂ ಇದೆ. ಆದ್ರೆ ಈಕೆಗೆ ಮಾತ್ರ ಮಾಜಿ ಗೆಳೆಯನ ಸಾಂಗತ್ಯದ ಸಂಘ ಬೇಕಾಗಿತ್ತು. ಹೀಗಾಗಿ ಹಳೆ ಗೆಳೆಯ ದೀಪಕ್ನ ಸಂಪರ್ಕ ಬೆಳೆಸಿದವಳು ಹೊತ್ತು ಗೊತ್ತು ಇಲ್ಲದೆ ಫೋನ್ನಲ್ಲಿ ಲಲ್ಲೆ ಹೊಡಿತಿದ್ಲು. ದುರಂತ ಅಂದ್ರೆ ಈಗ ದೀಪಕ್ ಸೇನೆಗೆ ಕೆಲಸ ಮಾಡ್ತಿದ್ದ, ನೋಡೋದಕ್ಕೂ ಸುಮಾರಾಗಿದ್ದ. ಆದ್ರೂ ಅದೇಗೆ ಈ ಆಂಟಿಯ ಮಾಯಾಜಾಲಕ್ಕೆ ಬಿದ್ನೋ ಗೊತ್ತಿಲ್ಲ. ಕಣ್ಣಲ್ಲೇ ಕುಲ್ಫಿ ಆಟ ಶುರು ಮಾಡಿದವಳು ಮಿಲ್ಟ್ರಿ ಮಾಮನ ಪಾಲಿನ ಪಂಚಾಮೃತ ಆಗಿದ್ಲು. ಆಗಾಗ ರಜಕ್ಕೆ ಅಂತ ಬರ್ತಿದ್ದವ ಭಾಗ್ಯಳ ಪಾಲಿನ ಭಾಗ್ಯದಾತ ಆಗಿದ್ದ. ಇಬ್ರು ಕೂಡ ಕದ್ದು ಮುಚ್ಚಿ ಮೈಮರೆಯೋದಕ್ಕೆ ಶುರು ಮಾಡಿದ್ರು. ಯಾವಾಗ ಹಸಿಬಿಸಿ ಕಹಾನಿ ಜಾಸ್ತಿ ಆಯ್ತೋ ಅಮಾಯಕನ ಹೆಣ ಉರುಳಿಸೋ ಪ್ಲಾನ್ ಮಾಡಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ಊರ ಜಾತ್ರೆ ಇತ್ತು. ಹೀಗಾಗಿ ಸೇನೆಯಲ್ಲಿದ್ದ ದೀಪಕ್ ರಜೆ ಹಾಕಿ ಊರಿಗೆ ಬಂದಿದ್ದ. ಆಗಲೇ ನೋಡಿ ಮಣೂರು ಗ್ರಾಮದಲ್ಲಿ ಇಬ್ಬರೂ ಸೇರ್ಕೊಂಡು ಮುಹೂರ್ತ ಫಿಕ್ಸ್ ಮಾಡಿದ್ದು. ದೀಪಕ್ ತಂದಿದ್ದ ನಿದ್ದೆ ಮಾತ್ರೆಯನ್ನ ಇಸ್ಕೊಂಡಿದ್ದವಳು ರಾತ್ರಿ ಊಟದ ವೇಳೆ ಅತ್ತೆ ಹಾಗೂ ಗಂಡನಿಗೆ ಹಾಕಿದ್ಲು. ಇದ್ಯಾವುದರ ಸಣ್ಣ ಸುಳಿವೂ ಇಲ್ಲದ ಅಮಾಯಕರು ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆಗೆ ಜಾರಿದ್ರು. ಇತ್ತ ಗಂಡ ಕಣ್ಮುಚ್ಚುತ್ತಿದ್ದಂತೆ ಹಂತಕ್ಕಿ ಭಾಗ್ಯಶ್ರೀ ಗಂಡನ ಉಸಿರುಗಟ್ಟಿಸಿ ಉಸಿರು ನಿಲ್ಲಿಸಿದ್ದಾಳೆ. ಯಾವಾಗ ಅರುಣ್ ಕಣ್ಮುಚ್ಚಿದ್ನೋ ಭಾಗ್ಯಾಳ ನವರಂಗಿ ಆಟ ಶುರುವಾಗಿತ್ತು. ಶಿಕರ್ಣಿ ಚಪಾತಿ ಮಾಡಂದ್ರಿ, ಮಾವಿನಕಾಯಿ ಶಿಕರ್ಣಿ ಚಪಾತಿ ಮಾಡೋದ್ರಿ. ಅದ್ರಾಗ ಗುಳಿಗೆ ಹಾಕ್ಯಾಡ್ರಿ, ನಿದ್ದೆ ಗುಳಿಗೆ ಹಾಕ್ಯಾಡ್ರಿ. ನಿದ್ದೆ ಮಾತ್ರೆ ಹಾಕಿ ಅವನಿಗೆ 8 ಹಾಕಾಡ್ರಿ, ನನಗೆ 4 ಹಾಕಾಡ್ರಿ. ಅದಕ್ಕೆ ಇಬ್ರು ನಾವು ಗುಳಿಗೆ ಹಾಕೋದ್ರಿ ನಮ್ಗೆ ಸುಸ್ತಾಗಿ ಮುಕ್ಕೊಂಡ್ಬಿಟ್ಟಿವ್ರಿ. ಮುಕ್ಕೊಳ್ಳೋಣ ಅವನಿಗೆ ಹುಡುಗರು ಕರ್ಸಾಡ್ರಿ, ಅವನು ಆಕಿ ಕೂಡ ಇದ್ದವನಿಗೆ ಕರ್ಸ್ಕೆ ನಮ್ಮ ಅಪ್ಪಾಗ ಇಬ್ರು ಕೂಡ ಕೂತ್ಕಿ ಹಚ್ಕ್ಯಾರ. ಮೇ 5ನೇ ತಾರೀಕು ಅರುಣ್ ಸಾವನ್ನಪ್ಪಿದ್ದಂತೆ ಹೃದಯಾಘಾತದ ಕಥೆ ಕಟ್ಟಿದ್ದಾಳೆ. ಇದನ್ನೇ ನಂಬಿಕೊಂಡ ಮನೆಯವರು ಹಾಗೂ ಕುಟುಂಬಸ್ಥರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಉಸಿರು ನಿಂತಿದ್ದರಿಂದ ಊರಿನವರೆಲ್ಲ ಹೃದಯಾಘಾತ ಅಂತಾನೆ ನಂಬಿಕೊಂಡಿದ್ರು. ನಂತರ ಮೃತದೇಹ ತಂದು ಇಂಡಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಇದರಿಂದ ಭಾಗ್ಯಶ್ರೀಯ ಪ್ಲಾನ್ ಸಕ್ಸಸ್ ಆದಂತಾಗಿತ್ತು. ಇನ್ನೇನು ನಮ್ಮಿಬ್ಬರ ಪ್ರೇಮಕ್ಕೆ ಯಾರೂ ಅಡ್ಡಿ ಬರಲ್ಲ ಅಂತ ತೇಲಾಡ್ತಿದ್ರು. ಆದ್ರೆ 2 ತಿಂಗಳು ಕಳೀತಿದ್ದಂತೆ ಭಾಗ್ಯಶ್ರೀಯ ಫೋನ್ ಚಾಟಿಂಗ್ ಹಾಗೂ ವಿಡಿಯೋ ಕಾಲ್ ರಹಸ್ಯ ಬಿಚ್ಕೊಂಡಿದೆ. ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಿದ್ದಂತೆ ಭಾಗ್ಯಳನ್ನ ಲಾಕ್ ಮಾಡಿದ್ದಾರೆ. ಕಾರಣ ಯಾಕ ಹುಡುಗನ ಜೊತೆ ಅಫೇರ್ ಇದ್ದಿದ್ದು ಅಂದ್ರಿ. ಆಮೇಲೆ ನಮ್ಮ ತಮ್ಮನ ಹೆಸರಲ್ಲಿ ಇದ್ದ ಪ್ರಾಪರ್ಟಿ ಹೊಲ ಮನಿ ಎಲ್ಲ ಅವನ ಹೆಸರೇ ಬಿಟ್ಕೊಟ್ಟಿದ್ದೆ. ನಾವು ಬಿಟ್ಕೊಟ್ಟು ಇನ್ನೂ ವರ್ಷ ತುಂಬುದ್ರಾಗೆ ಈ ಥರ ಮಾಡ್ಯಾರ. ಮದುವೆಯಾಗಿ 4 ವರ್ಷ ಮುಗಿದು 5ನೇ ವರ್ಷ ಐತ್ರಿ. ಪ್ರಿಪ್ಯಾನ್ ಮರ್ಡರ್ ಅಂತ, ಅದು ಮರ್ಡರ್ ಅಂತ ಕೊಟ್ಟಿವ್ರು ನಾವು ಕೇಸ್. ಈಗ FIR ಆಗೈತ್ರಿ ಸರ್. ಅವ್ನ ಸಾವಿಗೆ ನ್ಯಾಯ ಸಿಗ್ಬೇಕ್ರಿ, ಅವ್ರಿಗೆ ದಂಡನೆ ಆಗ್ಬೇಕ್ರಿ. ಯಾಕಂದ್ರೆ ಮಾಡಿದ ತಪ್ಪು ಇನ್ನೊಬ್ರು ಈ ಥರ ಯಾರು ಮೋಸ ಹೋಗ್ಬಾರ್ದು ನಾವು ಹೋಗೋದಂತ. ಒಟ್ನಲ್ಲಿ ಕಟ್ಕೊಂಡವನಿಗೆ ಕೈಕೊಟ್ಟು ಪರಪುರುಷನ ಹಿಂದೆ ಬಿದ್ದವಳು ಒಂದು ಜೀವವನ್ನೇ ತೆಗೆದಿದ್ದಾಳೆ. ಸಂಸಾರದ ಬಂಧ ಸಾಕು ಅನ್ನಿಸಿದ್ರೆ ಡಿವೋರ್ಸ್ ಕೊಡ್ಬೋದಿತ್ತು, ಇಬ್ಬರೂ ದೂರ ಆಗ್ಬೋದಿತ್ತು.
ಅದನ್ನ ಬಿಟ್ಟು ಜೀವವನ್ನೇ ತೆಗೆಯೋದು ಅಂದ್ರೆ ಏನ್ ಹೇಳೋದು ಹೇಳಿ. ಗುರುರಾಜ್, ನ್ಯೂಸ್ 18, ವಿಜಯಪುರ.